ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಅದು ಬಂದ್ಬಿಟ್ಟು ಮಧುಗಿರಿ ಹತ್ರ. ಅಲ್ಲಿ ಒಂದು ನದಿ ಹರಿತಿದೆ, ಜೈಮಂಗ್ಲಿ ನದಿ ಅಂತ. ಅವಾಗೆಲ್ಲ ಮಳೆ ಬಂದಿದೆ, ಅವಾಗ ಜೋರಾಗಿ ಹರಿತಿತ್ತು. ಬಟ್ ಇವಾಗ ಹೆಂಗೆ ಇದೆ ಗೊತ್ತಿಲ್ಲ, ನೋಡೋಣ. ಫೈನಲಿ ನಮ್ಮ ಅಜ್ಜಿ ಊರಿಗೆ ಬಂದ್ವಿ. ಸೊ ಫೈನಲಿ ಅಜ್ಜಿ ಮನೆ ಹತ್ರ ಬಂದ್ವಿ. ಇದು ನಮ್ಮ ತಾತವ್ರದ್ದು ಶೆಡ್. ಮುಂಚೆ ಇವರು ರೇಷ್ಮೆ ಮೇಯಿಸ್ತಿದ್ರು. ಹೊಲನ ಉಳುಮೆ ಮಾಡ್ತಿದ್ದಾರೆ. ಏನಾಗ್ತಿದೆ ತಾತ ಇಲ್ಲಿ? ಹಾಂ, ರೇಷ್ಮೆ ಬೆಳೆಸ್ತಾರೆ ಇಲ್ಲಿ. ಇವರೇ ನಮ್ಮ ತಾತ. ಸಕ್ಕತ್ತ ಇದೆ ಮಣ್ಣು. ಇನ್ನೂ ಒಂದೆರಡು ಕಡೆ ಮಾಡಿದ್ದಾರೆ, ಈ ಥರ ಉಳಿದ್ದಾರೆ. ಅಲ್ಲಿನೂ ರೇಷ್ಮೆ ಇಡ್ತಾರೆ. ಈ ಸರಿ ರೇಷ್ಮೆ ಮೇಯಿಸ್ತಾರೆ ಅಂತ. ಮುಂಚೆ ಮೇಯಿಸ್ತಿದ್ರು, ಬಟ್ ಸ್ಟಾಪ್ ಮಾಡಿದರು. ಇವಾಗ ಮತ್ತೆ ಮೇಯಿಸ್ತಾರೆ. ಟೈಮ್ 2:45 ಆಯಿತು. ಆದರೂ ಇನ್ನೂ ಬಿಸಿಲು ನೋಡ್ರಿ ಹೆಂಗಿದೆ ಅಂತ. ಯಪ್ಪ, ಸೆಕೆ ಫುಲ್ಲು ಹೆವಿ ಬಿಸಿಲು. ತುಂಬಾ ಬಿಸಿಲಿದೆ. ಆಲ್ರೆಡಿ ರೇಷ್ಮೆ ಇದೆ, ಬೆಳೆದಿದ್ದಾರೆ. ಬನ್ನಿ ತೋರಿಸ್ತೀನಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಓ ಮೈ, ಮುಳ್ಳು. ನೋಡಿ, ಹಳೆ ಬಾವಿ ಇದು. ತುಂಬ ಆಳ ಇದೆ ಎಲ್ಲ. ಅದು ನೋಡಿ, ಇಲ್ಲೇ ಇದೆ ರೇಷ್ಮೆ ಬೆಳೆದಿದ್ದಾರೆ. ಆ ತೆಂಗಿನ ಮರ ಎಲ್ಲ ನಮ್ಮ ತಾತ ಅವ್ರದ್ದೆ. ಚಿಕ್ಕ ವಯಸ್ಸಲ್ಲೆಲ್ಲ ಇದು ಹುಣ್ಸೆಹಣ್ಣ ತೊಗೊಂಬಿಟ್ಟು ಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ರು ತಿಂತಿದ್ವಿ. ಅವಾಗೆಲ್ಲ ಇದೆಲ್ಲ ಕಿತ್ಕೊಂಡೋಗಿ ಅಲ್ಲಿ ಉಣ್ತಾರೆ. ಮತ್ತೆ
ದಾದಾ ತೆಂಗಿನ ಮರದಲ್ಲವ ಎಳ್ನೀರಲ್ಲ ಯಾರು ಎಕ್ಕೋರಿಲ್ಲ ಅಲ್ಲ, ಹೈಟ್ ಜಾಸ್ತಿ ಇದೆ. ಮುಂಚೆ ರೇಷ್ಮೆ ಮೇಯಿಸಿ ಮತ್ತು ಇವರೇ ಹುಳಗಳ್ನ ತಂದು ಮಾಡ್ತಿದ್ರು. ಬಟ್ ಇವಾಗ ಇನ್ನೂ ಶೆಡ್ಡು ರೀಕನ್ಸ್ಟ್ರಕ್ಷನ್ ಮಾಡಬೇಕು. ಅದಕ್ಕೆ ಬರೀ ಮೇಯಿಸ್ಬಿಟ್ಟು ಬರೀ ಸೊಪ್ಪು ಮಾತ್ರ ಮಾಡ್ತಾರೆ. ರೇಷ್ಮೆ ಸೊಪ್ಪು ಮಾತ್ರ ಮಾಡ್ತಾರೆ ಬೇರೆಯವ್ರಿಗೆ, ಯಾರಿಗನ್ನು ಬೇಕಿರೋರಿಗೆ. ಅದಕ್ಕೋಸ್ಕರ ಅಲ್ಲಿ ಬೆಳೆಸ್ತಾ ಇದ್ದಾರೆ. ನಾವು ಈ ಸೊಪ್ಪಿಗೆ ಒಂದು 20,000 ಹೇಳೋಣ ಅನ್ಕೊಂಡಿದ್ದೀವಿ. ಒಂದು 15-16 ಕೊಡ್ತಾವ್ರೆ ಫುಲ್ಲು ಇಷ್ಟಕ್ಕೂ. ನೀವು ಎಷ್ಟು ಖರ್ಚು ಮಾಡಿದ್ದೀರಾ ಇದಕ್ಕೆ? ನಾವು ಮಾಡಿದರೆ ಫಸ್ಟಿಗೆ ಒಂದು 10,000 ರೂಪಾಯಿ ಮೇಲೆ ಖರ್ಚು ಮಾಡೈತೆ. ಇವಾಗ ಇದನ್ನ ಇಲ್ಲಿರೋದನ್ನೇ ಅಲ್ಲಿ ಉಣ್ತೀರಾ ಅಲ್ವಾ? ಅಲ್ಲಿ ಉಣ್ಣೋದು. ಏನದು? ಕಡ್ಡಿ 5 ರೂಪಾಯಿ. ಒಂದು ಕಡ್ಡಿ 5 ರೂಪಾಯ? ನೋಡ್ರಿ ಇಲ್ಲಿ ಕಾಣಿಸ್ತಿದೆಯಲ್ವಾ, ಇದು ಕಡ್ಡಿ ಬಂದ್ಬಿಟ್ಟು ಒಂದು ಕಡ್ಡಿ 5 ರೂಪಾಯಿ ಅಂತೆ. ಆ ಥರ ಹೊಲ ಫುಲ್ಲು ಹಾಕಿದ್ದಾರೆ, ನೋಡ್ಬೋದು. ಅಷ್ಟೊಂದು ರೇಟಾ? ಇದೆಲ್ಲ ಮಾರಕ್ಕೆ. ಈ ಸೊಪ್ಪು ಮಾತ್ರ ಮಾರ್ತೀರಾ? ಇದು ನೀವು ತಗೊಂಬಂದಿರೋದು ಅಲ್ಲಿಗೆ ಉಣಕ್ಕಲ್ವಾ? ಅಲ್ಲಿಗೆ ಇದೆಲ್ಲ ಮಾರಕ್ಕೆ. ಇದೆಲ್ಲ ಮಾರಕ್ಕೆ ಸೊಪ್ಪೆಲ್ಲ ಮಾರ್ತೀರಾ? ಯಾಕೆಂದ್ರೆ ಬಂಡವಾಳ ಇಲ್ಲ, ಶೆಡ್ ನೀವೇ ಮಾಡೋಕ್ಕೆ. ಸರಿ, ಅಲ್ಲಿಗೆ ಹೋಗಿ ಬರೋಷ್ಟಕ್ಕೆ ಇಲ್ಲಿ ಆಲ್ರೆಡಿ ಎಲ್ಲ ಉಳ್ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಇದೆ, ಅದನ್ನ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತೀವಿ ನಾನು ನಮ್ಮ ತಾತ. ಇನ್ನು ಸ್ವಲ್ಪ ದಿನ ಅಲ್ಲಿ ತೋರಿಸಿದ್ನಲ್ವ, ಅಲ್ಲಿ ಇರೋ ನರ್ಸರಿ ಥರ ಮಾಡಿದ್ರಲ್ವ ಒಂದೊಂದೇ ಉಣಿ, ಅದನ್ನು ಕಟ್ ಮಾಡ್ಕೊಂಬಂದು ಮತ್ತೆ ಇಲ್ಲಿ ಉಣ್ತಾರೆ ರೇಷ್ಮೆ. ಅವ್ರು ಈ ಸರಿ ಎಲ್ಲ ಸೊಪ್ಪು ಮಾರ್ತಾರೆ, ಅವ್ರೇನು ಇದು ಮಾಡಲ್ಲ, ರೇಷ್ಮೆ ಥರ ಏನು ಮೇಯಿಸಲ್ಲ. ಹುಳ ತಂದ್ಬಿಟ್ಟು ಬರೀ ಸೊಪ್ಪು ಮಾರ್ತಾರೆ ಅಷ್ಟೇ. ನಾವು ಗಂಟೆಗೆ 900 ರೂಪಾಯಿ ತಗೊತಾ ಇದ್ದೀವಿ. 900 ರೂಪಾಯಿ ಫುಲ್ಲು. ಎಷ್ಟು ಅಂದರೆ ಟೈಮ್ ಲೆಕ್ಕ? ಹೊಲ ಎಷ್ಟಾನೇ ಇರಲಿ, ಹೊಲ ಎಷ್ಟಾದರೂ ಇರಲಿ, ಅವರ್ ಲೆಕ್ಕ. ಅವರ್ ಲೆಕ್ಕ, ಗಂಟೆಗಳು. 900 ರೂಪಾಯಿ 1 ಅವರ್. 900 ರೂಪಾಯಿ. ಅಷ್ಟು ವರ್ಷಗಳಿಂದನೂ ಇದೇ ಬರಲ್ಲೇ ನೀರು ಬರ್ತಾ ಇದೆ. ಲಾಸ್ಟ್ ಟೈಮ್ ಬಂದಿದ್ದಾಗ ಫುಲ್ಲು ಚೆನ್ನಾಗಿತ್ತು, ನೀರೆಲ್ಲ ತುಂಬ ಜೋರಾಗಿ ಕೂಡ ಬರ್ತಿತ್ತು, ತುಂಬ ನೀರು. ಬಟ್ ಇವಾಗ ಎಲ್ಲ ನೀರೆಲ್ಲ ನಿಂತೋಗಿದೆ, ಅಷ್ಟೊಂದೇನು ಹೋಗ್ತಿಲ್ಲ. ಸ್ವಲ್ಪ ನೋಡ್ರಿ ಅಲ್ಲಿ ಫುಲ್ಲು ಎಲ್ಲ ಪಾಚಿ ಎಲ್ಲ ತುಂಬ್ಕೊಂಡ್ಬಿಟ್ಟೈತೆ, ಜಾಸ್ತಿ ಪಾಚಿ ಆಗ್ಬಿಟ್ಟೈತೆ, ಜಾಸ್ತಿ ನೀರು ಕೂಡ ಇಲ್ಲ. ಫುಲ್ಲು ಮೇಲೆಲ್ಲ ಹರಿದಿತ್ತು, ಅವಾಗೆಲ್ಲ ಮಳೆ ಎಲ್ಲ ತುಂಬ ಜಾಸ್ತಿ ಬರ್ತಿರ್ಬೇಕಾದ್ರೆ. ನೋಡ್ರಿ ಬಾಳೆ ಗಿಡ ಎಲ್ಲ ಅದು ದೊಡ್ಡದಾಗಿ ಬಂದಿದೆ, ಮುಂದೆ ಇರೋದು. ಇದು ಇನ್ನೂ ಚಿಕ್ಕದಲ್ಲಿದೆ, ಅದು ಸ್ವಲ್ಪ ಬೇಗ ಇಟ್ಟಿದ್ರು. ಇದೆಲ್ಲ ಮಳೆ ಬಂದಿತ್ತು, ಎಲ್ಲ ನೀರೆಲ್ಲ ನಿಂತಿತ್ತು, ಅದಕ್ಕೋಸ್ಕರ ಲೇಟಾಗಿ ಇಟ್ಟಿದ್ರು. ಇವಾಗ ಇನ್ನೂ ಬರ್ತಾ ಇದೆ ಇದು, ಅದು ಸ್ವಲ್ಪ ಪರವಾಗಿಲ್ಲ, ಜಾಸ್ತಿ ಸ್ವಲ್ಪ ಬೆಳೆದಿದೆ. ತುಂಬ ಫುಲ್ಲು ಫ್ರೆಶ್ ನೀರು.
ಸಕ್ಕತ್ತಾಗಿದೆ ಸ್ವೀಟು ವಾಟರು, ತುಂಬ ಚೆನ್ನಾಗಿದೆ. ಬೋರ್ ನೀರು ಮಾತ್ರ. ಇವತ್ತಿನ ದಿನ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ದೀವಿ. ಸೊ ಹೋಗ್ತಾ ಇದ್ದೀವಿ. ಇಲ್ಲಿ ಹೊಲ್ದ ಹತ್ರದಿಂದ ಮನೆ ಹತ್ರ ಹೋಗಿ ನಮ್ಮಮ್ಮ ಸ್ವಲ್ಪ ಏನೋ ಕಡಲೆಕಾಯಿ ಎಲ್ಲ ತೊಗೊಂಡಿದ್ದಾರೆ, ಅದನ್ನು ತೊಗೊಂಡು ಮನೆಗೆ ಹೋಗೋದಷ್ಟೇ ಕೆಲಸ ಇರುತ್ತೆ. ಇದೇ ಶೆಡ್ಡು. ಮುಂಚೆ ರೇಷ್ಮೆ ಮೇಯಿಸ್ತಾ ಇದ್ರು, ಈಗ ಹಾಳಾಗಿದೆ. ಇದಿನ್ನೂ ಅದಕ್ಕೆ ಇವರೇನು ಮಾಡ್ತಿಲ್ಲ, ಸೊಪ್ಪು ಮಾರ್ತಿದ್ದಾರೆ. ರೇಷ್ಮೆ ಸೊಪ್ಪು ಬೆಳೆದ್ಬಿಟ್ಟು. ಇದು ನಮ್ಮ ಹೊಲ್ದ ಹತ್ರ ಇರೋ ನಮ್ಮ ತಾತ ಅವ್ರದ್ದು ಶೆಡ್ಡು. ಸೊ ಇವಾಗ ಹೊಲ್ದ ಹತ್ರ ಎಲ್ಲ ಆಯಿತು, ಮನೆಗೆ ಹೋಗ್ತಾ ಇದ್ದೀವಿ. Yeah. Unknown Brain, Marvin Devine. ನಾವು ಮನೆ ಹತ್ರ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಮತ್ತೆ ಮನೆಗೆ ಹೋಗೋದು ಅಷ್ಟೇ, ಊರಿಗೆ ಹೋಗ್ಬಿಡೋದು. You manipulator, playing games, your friends commentators, and I don't know what you say about our private conversations, but it's got them hating things. ಬಂದ್ವಿ ಹೊಲ್ದ ಹತ್ರದಿಂದ ಬಂದು ಈಗ ಮೂಟೆ ಎಲ್ಲ ಇಟ್ಟೆ. ಸೊ ಈಗ ನಮ್ಮ ಅಮ್ಮ ಬರ್ತಾರೆ, ಬಂದ ತಕ್ಷಣ ಹೋಗೋದೆ.